ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇರುವಂತಹ ಯುದ್ಧದಲ್ಲಿ ಮಹತ್ವದ ಕೆಲವೊಂದಷ್ಟು ಬೆಳವಣಿಗೆಗಳಾಗಿದ್ದಾವೆ. ಅದರಲ್ಲೂ ಬಹಳ ಇಂಪಾರ್ಟೆಂಟ್ ವಿಚಾರ ಏನು ಕೇಳಿದ್ರೆ, ಇರಾನ್, ಇಸ್ರೇಲ್, ಅಮೆರಿಕ ಮೂರೂ ದೇಶದಲ್ಲೂ ಕೂಡ ಅಲ್ಲಿನ ಸರ್ಕಾರಗಳಲ್ಲಿ ಗೊಂದಲಗಳು ಸೃಷ್ಟಿಯಾಗಿದೆ. ಇರಾನ್ನಲ್ಲಿ ಸರ್ಕಾರ ಮತ್ತು ಸೇನೆಯ ನಡುವೆ ತಿಕ್ಕಾಟ ಆರಂಭಗೊಂಡಿದೆ. ಇನ್ನೊಂದು ಕಡೆಯಲ್ಲಿ ಇಸ್ರೇಲ್ನಲ್ಲಿ ಪ್ರಧಾನಿಯ ಬಗ್ಗೆಯೇ ಅಪಸ್ವರಗಳು ಕೇಳಿಬರೋದಕ್ಕೆ ಶುರುವಾಗಿದೆ. ಅಮೆರಿಕದಲ್ಲಂತೂ ಪ್ರತಿಭಟನೆಯೇ ಆರಂಭಗೊಂಡಿದೆ. ಇದರ ನಡುವೆ ಅಮೆರಿಕಾಗೆ ಗರ್ವಭಂಗ ಆಗಿದೆ. ಹಾಗೆ ಪಾಕ್ ಮಧ್ಯಸ್ಥಿಕೆ ವಿಚಾರದಲ್ಲಿ ಮೇಜರ್ ಆದಂತಹ ಒಂದು ಡೆವಲಪ್ಮೆಂಟ್ ಕೂಡ ಆಗಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಈ ಅಮೆರಿಕಾಗೆ ಗರ್ವಭಂಗ ಆಗಿದೆಯಲ್ಲ, ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಯಾಕೆ ಅಂತಂದರೆ ಇದು ಭಾರತೀಯರಿಗೆ ಬಹಳ ಖುಷಿ ಕೊಡುವಂತಹ ಸುದ್ದಿ. ನಿಮಗೆಲ್ಲ ಗೊತ್ತು, ನಿನ್ನೆಯೂ ಕೂಡ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಸೌದಿ ಅರೇಬಿಯಾದಲ್ಲಿರುವಂತಹ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ಮೇಲೆ ಇರಾನ್ ಭರ್ಜರಿ ದಾಳಿ ಮಾಡಿತ್ತು. ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳೇ ಬಂದು ಬಿದ್ದಿದ್ವು. ಇದರ ಬಗ್ಗೆ US ತನ್ನ ಸೈನಿಕರಿಗೆ ಗಾಯಗಳಾಗಿದೆ, ಬಹಳ ಗಂಭೀರ ಸ್ವರೂಪದ ಗಾಯಗಳು ಕೂಡ ಆಗಿದೆ ಅಂತ ಒಪ್ಕೊಂಡಿತ್ತು. ಆದರೆ ಏನು ನಷ್ಟ ಆಗಿದೆ, ಯಾವ ಜೆಟ್ಗಳಿಗೆ ಹಾನಿಯಾಗಿದೆ, ಇದು ಯಾವುದರ ಬಗ್ಗೆಯೂ ಕೂಡ US ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಆದ್ರೀಗ ರಷ್ಯಾದ ಮಾಧ್ಯಮಗಳು ಸಾಕ್ಷಿ ಸಮೇತ ವರದಿಯನ್ನು ಪ್ರಕಟಿಸಿದ್ದಾವೆ. ಅದೇನು ಕೇಳಿದ್ರೆ, ಇರಾನ್ ಮಾಡಿದಂತಹ ಈ ದಾಳಿಯಲ್ಲಿ ಅಮೆರಿಕದ $500 ಮಿಲಿಯನ್ ಮೊತ್ತದ ಏವ್ಯಾಕ್ ಸಿಸ್ಟಮ್ ಧ್ವಂಸ ಆಗಿ ಹೋಗಿದೆ. ಅದಿಂದ ರಿಪೇರಿಗೂ ಕೂಡ ಬರೋದಿಲ್ಲ, ಅಷ್ಟರ ಮಟ್ಟಿಗೆ ಹಾನಿಯಾಗಿದೆ. ಈ ಏವ್ಯಾಕ್ ಸಿಸ್ಟಮ್ ಇದೆಯಲ್ಲ, ಯುದ್ಧದಲ್ಲಿ ಬಹಳ ನಿರ್ಣಾಯಕವಾದಂತಹ ಪಾತ್ರ ವಹಿಸುತ್ತೆ. ಇದನ್ನ ಹಾರುವ ರೆಡಾರ್ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಶತ್ರು ಪಡೆಯ ವಿಮಾನಗಳು ಎಲ್ಲಿ ಟೇಕ್ ಆಫ್ ಆದವು, ಎಲ್ಲಿ ಬರ್ತಾ ಇದ್ದಾವೆ, ಎಲ್ಲಿ ಮಿಸೈಲ್ ಲಾಂಚ್ ಮಾಡಲಾಯಿತು, ಇದೆಲ್ಲದರ ಬಗ್ಗೆ ಬಹಳ ನಿಖರವಾಗಿ ಮಾಹಿತಿ ಕೊಡುವಂತಹ ಏವ್ಯಾಕ್ ಸಿಸ್ಟಮ್ ಇದು. ಅಮೆರಿಕದ ಸೇನೆಗೆ ಸೇರಿದಂತಹ E-3G ಅನ್ನುವಂತಹ ಅತ್ಯಂತ ಆಧುನಿಕವಾದಂತಹ ಏವ್ಯಾಕ್ ಸಿಸ್ಟಮ್ ಅನ್ನ ಈಗ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ನಲ್ಲಿ ಇರಾನ್ ಹೊಡೆದು ಹಾಕಿದೆ. ಇದರ ಬಗ್ಗೆ ಸುದ್ದಿಯನ್ನು ಪ್ರಕಟಿಸಿದ್ದು ರಷ್ಯಾದ ಮಾಧ್ಯಮಗಳು. ಅಂದರೆ ಅವರು ಫೋಟೋ ಸಹಿತ ಸುದ್ದಿಯನ್ನು ಪ್ರಸಾರ ಮಾಡಿದ್ದಾರೆ. ಇದು ಯಾಕೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಕೇಳಿದ್ರೆ, ಇವತ್ತು ಇರಾನ್ ಇಷ್ಟೊಂದು ನಿಖರವಾಗಿ ದಾಳಿ ಮಾಡ್ತಾ ಇದೆಯಲ್ಲ, ಇದಕ್ಕೆ ರಷ್ಯಾದ ಸಹಕಾರ ಇದೆ ಅಂತ ಉಕ್ರೇನ್ ಆರೋಪ ಮಾಡ್ತಾ ಇದೆ, ಅಮೆರಿಕ ಆರೋಪ ಮಾಡ್ತಾ ಇದೆ, ಕೆಲ ಯುರೋಪ್ನ ದೇಶಗಳು ಕೂಡ ಇದನ್ನೇ ಹೇಳ್ತಾ ಇದ್ದಾವೆ. ಈ ದಾಳಿಯ ನಿಖರತೆ ಮತ್ತು ರಷ್ಯಾದ ಮಾಧ್ಯಮಗಳ ವರದಿಯನ್ನು ನೋಡಿದಾಗ ಅದು ಸತ್ಯ ಅಂತ ಅನ್ನಿಸ್ತಾ ಇದೆ. ಇರಾನ್ಗೆ ಅಂತಹ ಕೆಪಾಸಿಟಿ ಇಲ್ಲ. ರಿಯಲ್ ಟೈಮ್ ಡೇಟಾ ಸಿಗದ ಹೊರತು ಇಷ್ಟು ಅಕ್ಯುರೇಟ್ ಆಗಿ ದಾಳಿ ಮಾಡೋದಕ್ಕೆ ಸಾಧ್ಯವೂ ಆಗೋದಿಲ್ಲ. ಆದರೆ ಇರಾನ್ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ನಲ್ಲಿ ಅಷ್ಟು ನಿಖರವಾಗಿ ಹೊಡೆದಿದೆ. ಅಮೆರಿಕಾಗೆ ಇದು ಬಹಳ ದೊಡ್ಡ ನಷ್ಟವೇ. $500 ಮಿಲಿಯನ್ ಅಂತಂದ್ರೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ ಹತ್ತತ್ರ 4,500 ಕೋಟಿ ರೂಪಾಯಿ ಅಷ್ಟು ದುಬಾರಿ ಬೆಲೆಯ ಏವ್ಯಾಕ್ ಅನ್ನ ಈಗ ಅಮೆರಿಕ ಕಳ್ಕೊಂಡಿದೆ. ಈ ಯುದ್ಧದಲ್ಲಿ ಅಮೆರಿಕ ಬಹಳ ನಷ್ಟದ ಮೇಲೆ ನಷ್ಟ ಅನುಭವಿಸ್ತಾ ಇದೆ. ಈ ಹಿಂದೆಯೇ ಇರಾನ್ ಹೇಳಿತ್ತು, ನಾವು F-35 ಹೊಡೆದಿದ್ದೀವಿ ಅಂತ. ಆದ್ರೆ ಅದಕ್ಕೆ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ. ಆದ್ರೂ ಕೂಡ ಇರಾನ್ ಕ್ಲೈಮ್ ಮಾಡಿತ್ತು. ಅದಕ್ಕೂ ಮುಂಚೆ F-18 ಯುದ್ಧ ವಿಮಾನವನ್ನು ಅಮೆರಿಕ ಕಳ್ಕೊಂಡಿದೆ. F-15 ಯುದ್ಧ ವಿಮಾನಗಳನ್ನು ಫ್ರೆಂಡ್ಲಿ ಫೈರಿಂಗ್ ನಲ್ಲಿ ಕಳೆದುಕೊಂಡಿದೆ. ಹಾಗೆ ಇರಾಕ್ನಲ್ಲಿ ಏರ್ ರಿಫ್ಯೂಲಿಂಗ್ ಟ್ಯಾಂಕರ್ ಅನ್ನು ಕೂಡ ಕಳ್ಕೊಂಡಿದೆ. ಇದನ್ನೆಲ್ಲ ನಾನು ಯಾಕೆ ವಿವರಿಸಿ ಹೇಳಿದೆ ಅಂತಂದ್ರೆ, ಇದರಿಂದ ಭಾರತೀಯರು ಮತ್ತು ಅಮೆರಿಕದವರು ಅರ್ಥ ಮಾಡ್ಕೊಳ್ಬೇಕಾದಂತಹ ಒಂದು ವಿಚಾರ ಇದೆ. ಈ ಟ್ರಂಪ್ ಹೇಳ್ತಾ ಇದ್ರಲ್ಲ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಅಷ್ಟು ಜೆಟ್ ಬಿದ್ದಿದೆ, ಇಷ್ಟು ಜೆಟ್ ಬಿದ್ದಿದೆ ಅಂತ. ಯುದ್ಧ ಅಂದ ಮೇಲೆ ಈ ರೀತಿಯಾದಂತಹ ನಷ್ಟ ಕಾಮನ್. ಇದನ್ನ ಟ್ರಂಪ್ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಭಾರತದಲ್ಲೂ ಕೆಲವರು ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಚಾರ ಏನು ಕೇಳಿದ್ರೆ, ಕೇವಲ ಜೆಟ್ಗಳನ್ನು ಹೊಡೆಯೋದು, ಜೆಟ್ಗಳ ನಷ್ಟ ಆಗುವಂತಹದ್ದು ಒಂದು ದೇಶದ ಸೋಲಲ್ಲ. ಈಗ ಅಮೆರಿಕಾಗೆ ಇಷ್ಟೆಲ್ಲ ನಷ್ಟ ಆಯಿತು ಅಂತಂದ್ರೆ ಅವರು ಸೋತಿದ್ದಾರೆ ಅಂತಲ್ಲ. ಆದರೆ ಇಲ್ಲಿ ಭಾರತಕ್ಕೂ ಅಮೆರಿಕಾಗೂ ಒಂದು ವ್ಯತ್ಯಾಸ ಇದೆ. ಪಾಕಿಸ್ತಾನ ಏನು ಹೇಳಿದ್ದು, ಭಾರತದ ರಫೇಲ್ಗಳು ನಮ್ಮಲ್ಲಿಗೆ ಬಂದಿದ್ವು, ನಾವು ಹೊಡೆದ್ವಿ ಅಂತ. ಭಾರತ ಅದನ್ನು ಒಪ್ಕೊಂಡಿಲ್ಲ, ಅದು ಬೇರೆ ಪ್ರಶ್ನೆ. ನಮ್ಮ ರಫೇಲ್ಗಳು ಬಿದ್ದೂ ಇಲ್ಲ, ಅದು ಬೇರೆ ವಿಚಾರ. ಆದರೆ ಪಾಕಿಸ್ತಾನ ಕ್ಲೈಮ್ ಮಾಡಿದ್ದೇನು, ಅವರು ನಮಗೆ ಹೊಡೆಯೋದಕ್ಕೆ ಬಂದಿದ್ರು, ಆವಾಗ ನಾವು ಅವ್ರ ಮೇಲೆ ದಾಳಿ ಮಾಡಿ ಅದನ್ನೆಲ್ಲ ಕೆಳಗೆ ಬೀಳಿಸ್ಬಿಟ್ವಿ ಅಂತ. ಯುದ್ಧದಲ್ಲಿ ಅದು ಸರ್ವೇ ಸಾಮಾನ್ಯ. ಒಂದು ವೇಳೆ ಭಾರತದ ಏರ್ ಬೇಸ್ನಲ್ಲಿ ನಿಂತಹ ಜೆಟ್ಗಳಿಗೇನಾದರೂ ಪಾಕಿಸ್ತಾನ ಹೊಡೆದಿದ್ದೀವಿ ಅಂತ ಹೇಳಿದ್ದೇ ಆಗಿದ್ರೆ ಅಥವಾ ಹೊಡೆದಿದ್ದೇ ಆಗಿದ್ರೆ ಅದು ಭಾರತಕ್ಕೆ ಹಿನ್ನಡೆ ಆಗ್ತಾ ಇತ್ತು, ಸೋಲಾಗ್ತಾ ಇತ್ತು. ಅದೇ ನಾವು ಶತ್ರು ಪಡೆಯ ಏರ್ ಸ್ಪೇಸ್ ಅನ್ನು ನುಗ್ಗಿದ್ದೀವಿ, ಅದ್ರ ಒಳಗೆ ಹೋಗಿದ್ದೀವಿ ಅಂತಂದ್ರೆ ನಷ್ಟಕ್ಕೆ ನಾವು ಸಿದ್ಧವಾಗೇ ಇರಬೇಕು. ಆಗ ನಮ್ಮ 1 ಜೆಟ್ ಬಿತ್ತು, 2 ಜೆಟ್ ಬಿತ್ತು ಅಂತಂದ್ರೆ ಅದೇನು ದೊಡ್ಡ ವಿಚಾರ ಅಲ್ಲ, ಅದು ಯುದ್ಧದ ಒಂದು ಭಾಗವೇ. ಆದರೆ ಅಮೆರಿಕಾಗೆ ಈಗ ಏನಾಗಿದೆ ನೋಡಿ, ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ನಲ್ಲಿ ನಿಲ್ಲಿಸಿದ್ದಂತಹ ಏವ್ಯಾಕ್ ಸಿಸ್ಟಮ್ ಅನ್ನ ಇರಾನ್ ಹಿಟ್ ಮಾಡಿದೆ. ಈ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ನಲ್ಲಿ ಅಮೆರಿಕದ ಅತ್ಯಾಧುನಿಕವಾದಂತಹ ರೆಡಾರ್ ಸಿಸ್ಟಮ್ ಇದೆ, ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಅಮೆರಿಕ ಏನು ಹೇಳ್ಕೊಳ್ಳುತ್ತೆ, ನಮ್ಮಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇಡೀ ವಿಶ್ವದಲ್ಲೇ ಇಲ್ಲ ಅಂತ. ಅಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬ್ರೀಚ್ ಮಾಡಿಬಿಟ್ಟು ಇರಾನ್ ಹೊಡೆದಿದೆ ಅಂತಂದ್ರೆ ಅಮೆರಿಕಾಗೆ ಬಹಳ ದೊಡ್ಡ ಹಿನ್ನಡೆಯೇ. ಅದಕ್ಕೆ ನಾನು ಹೇಳಿದ್ದು ಗರ್ವಭಂಗ ಅಂತ. ರಷ್ಯಾದವರು ಕೂಡ ಸರಿಯಾಗಿ ಸೇಡು ತೀರಿಸ್ಕೊಳ್ತಾ ಇದ್ದಾರೆ. ಉಕ್ರೇನ್ ಯುದ್ಧದಲ್ಲಿ ಇಡೀ ಯುರೋಪ್ ಮತ್ತು ಅಮೆರಿಕ ಸೇರ್ಕೊಂಡು ರಷ್ಯಾದ ಬಗ್ಗೆ ಬಹಳ ಮಾಹಿತಿಯನ್ನ ಉಕ್ರೇನ್ಗೆ ಕೊಡ್ತಾ ಇದ್ರು. ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಮಾತ್ರ ಕೊಡೋದಲ್ಲ, ಮಾಹಿತಿಯನ್ನು ಕೊಟ್ಟು ರಷ್ಯಾಗೆ ಲಾಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಈಗ ಇರಾನ್ ಅನ್ನ ಬಳಸಿಕೊಂಡು ರಷ್ಯಾ ಅದೇ ಕೆಲಸವನ್ನ ಮಾಡ್ತಾ ಇದೆ. ಅಮೆರಿಕ ಕನಸು ಮನಸ್ಸಿನಲ್ಲೂ ಕೂಡ ಇಷ್ಟೊಂದು ನಷ್ಟ ಆಗುತ್ತೆ ಅಂತ ಊಹೆ ಮಾಡಿರಲಿಲ್ಲ. ಆ ಪ್ರಮಾಣದಲ್ಲಿ ಇರಾನ್ನಿಂದ ನಷ್ಟ ಆಗ್ತಾ ಇದೆ.
ಇನ್ನು ಮಿತ್ರರೇ, ಈ ಯುದ್ಧದ ವಿಚಾರದಲ್ಲಿ ಪಾಕ್ ಮಧ್ಯಸ್ಥಿಕೆ ಮಾಡುತ್ತೆ, ಏನೋ ಮಾತುಕತೆ ಆಗಿಬಿಡುತ್ತೆ, ಇರಾನ್ ಮತ್ತು ಅಮೆರಿಕದ ನಡುವೆ ಒಂದು ಸಂಧಾನಕ್ಕೆ ಪಾಕಿಸ್ತಾನ ಯತ್ನ ಮಾಡ್ತಾ ಇದೆ, ಈ ರೀತಿಯ ಸುದ್ದಿಗಳು ಬರ್ತಾ ಇದ್ವು. ಕೆಲ ಸುದ್ದಿಗಳಂತೂ ಇಸ್ಲಾಮಾಬಾದ್ನಲ್ಲಿ ಒಂದು ಸಭೆ ಆಗುತ್ತೆ, ಅದಕ್ಕೆ ಟ್ರಂಪ್ ಅಳಿಯ ಕುಶ್ನರ್ ಹಾಗೂ ಟ್ರಂಪ್ ಅವರ ವಿಶೇಷ ಪ್ರತಿನಿಧಿ ಸ್ಟೀವ್ ವಿಟ್ಕಾಫ್ ಮತ್ತು JD ವ್ಯಾನ್ಸ್ ಅಮೆರಿಕದ ಉಪಾಧ್ಯಕ್ಷ ಅವರು ಕೂಡ ಬರ್ತಾರೆ ಎನ್ನುವಂಥ ವರದಿಗಳಿದ್ವು. ಆದರೆ ಈಗ ದಿಢೀರಾದಂತಹ ಬೆಳವಣಿಗೆ ಏನು ಕೇಳಿದ್ರೆ, ಪಾಕಿಸ್ತಾನ ಇರಾನ್ ಅನ್ನು ಹೊರಗಿಟ್ಟು 4 ಬೇರೆ ಬೇರೆ ದೇಶದ ವಿದೇಶಾಂಗ ಸಚಿವರಿಗೆ ಆಹ್ವಾನವನ್ನು ಕೊಟ್ಟಿದೆ. ತುರ್ಕಿಯ ವಿದೇಶಾಂಗ ಸಚಿವ, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ಮತ್ತು ಈಜಿಪ್ಟ್ನ ವಿದೇಶಾಂಗ ಸಚಿವ ಇವರುಗಳು ಪಾಕಿಸ್ತಾನಕ್ಕೆ ಬರ್ತಾರೆ. ಪಾಕಿಸ್ತಾನದ ವಿದೇಶಾಂಗ ಸಚಿವರಾದಂತಹ ಇಶಾಕ್ ದಾರ್ ಈ ಮೀಟಿಂಗ್ ಅನ್ನು ಹೋಸ್ಟ್ ಮಾಡ್ತಾ ಇದ್ದಾರೆ. ಇದು ಪಶ್ಚಿಮ ಏಷ್ಯಾದ ಶಾಂತಿಗೆ ಸಂಬಂಧಪಟ್ಟಂತಹ ವಿಚಾರ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಇದು ಯಾವ ಲಾಜಿಕ್ ಅಂತ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಆದರೆ ಪಾಕಿಸ್ತಾನದ ಮಧ್ಯಸ್ಥಿಕೆಯ ವಿಚಾರ ಈ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಇನ್ನು ಇರಾನ್ ಯುದ್ಧದಲ್ಲಿ ಅಮೆರಿಕ ಯಾವ ರೀತಿಯಾಗಿ ಮುಂದುವರಿಯುತ್ತೆ, ಭೂಸೇನೆಯನ್ನೇನಾದರೂ ಇಳಿಸುತ್ತಾ, ಇರಾನ್ನ ಒಳಗೆ ಭೂಸೇನೆಯ ಕಾರ್ಯಾಚರಣೆಯನ್ನು ಮಾಡುತ್ತಾ, ಈ ರೀತಿಯ ಪ್ರಶ್ನೆಗಳು ಉದ್ಭವಿಸ್ತಲೇ ಇದೆ. ಅಮೆರಿಕದ ಮಾಧ್ಯಮಗಳು ನಾನಾ ರೀತಿಯಲ್ಲಿ ವರದಿಗಳನ್ನು ಪ್ರಕಟಿಸ್ತಾ ಇದ್ದಾವೆ. ಒಮ್ಮೆ 3,000, ಒಮ್ಮೆ 4,000, ಒಮ್ಮೆ 7,000 ಈ ರೀತಿಯಾಗಿ ಅಮೆರಿಕದ ಸೈನಿಕರನ್ನು ಮಿಡಲ್ ಈಸ್ಟ್ಗೆ ಕಳುಹಿಸಿಕೊಟ್ಟಿದೆ. ಈ ರೀತಿಯ ವರದಿಗಳು ಕೂಡ ಬರ್ತಾ ಇದ್ದಾವೆ. ಇದರ ನಡುವೆ ಅಮೆರಿಕದ ಸೆಂಟ್ಕಾಮ್ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಅದೇನು ಕೇಳಿದ್ರೆ, ಅಮೆರಿಕ ಕಳುಹಿಸಿದ್ದಂತಹ 3,500 ಮರೈನ್ ಸಿಬ್ಬಂದಿ ಈಗಾಗಲೇ ಮಿಡಲ್ ಈಸ್ಟ್ ಅನ್ನ ಪ್ರವೇಶ ಮಾಡಿದ್ದಾಗಿದೆ, ಹೀಗಂತ ಸೆಂಟ್ಕಾಮ್ ಹೇಳ್ಕೊಂಡಿದೆ. ಇಷ್ಟು ಮಾತ್ರ ಅಲ್ಲ, USS ಟ್ರಿಪೋಲಿಯೂ ಕೂಡ ಈಗಾಗಲೇ ಮಿಡಲ್ ಈಸ್ಟ್ ಅನ್ನ ಪ್ರವೇಶ ಮಾಡಿದೆ. ಇದು ನಾವು ಎಲ್ಲಿ ಸೂಚಿಸಿದ್ವೋ ಆ ಜಾಗವನ್ನು ತಲುಪಿದೆ ಅಂತ ಸೆಂಟ್ಕಾಮ್ ಈಗ ಹೇಳಿಕೆಯನ್ನು ರಿಲೀಸ್ ಮಾಡಿದೆ. ಇದರ ಅರ್ಥ ಏನು ಕೇಳಿದ್ರೆ, ಯುದ್ಧ ಮುಗಿಯುವಂತಹ ಸಾಧ್ಯತೆಗಳಿಲ್ಲ, ಅಮೆರಿಕ ಬೇರೇನೋ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಎನ್ನುವಂಥದ್ದು ಕನ್ಫರ್ಮ್ ಆದಂತಹ ವಿಚಾರ. ಇದಕ್ಕೆ 2 ಆಯಾಮಗಳಿದೆ. ಒಂದು, ಇರಾನ್ನ ಮೇಲೆ ಹೆಚ್ಚಿನ ಒತ್ತಡ ಹಾಕುವಂತಹದ್ದು. ಎರಡನೆಯದಾಗಿ, ಮುಂದಿನ ಹಂತದ ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿರೋದು. ಇದೆರಡೂ ಕೂಡ ಆಗಿರುವಂತಹ ಸಾಧ್ಯತೆಗಳಿದ್ದಾವೆ. ಆದರೆ ಟ್ರಂಪ್ ಈ ಯುದ್ಧದಲ್ಲಿ ಮುಂದುವರಿಯೋದಕ್ಕೆ ಅಮೆರಿಕದಲ್ಲೇ ಸ್ವಲ್ಪ ವಿರೋಧಗಳು ವ್ಯಕ್ತವಾಗ್ತಿದ್ದಂತೆ ಕಂಡು ಬರ್ತಾ ಇದೆ. ಅಮೆರಿಕದ ಜನ ಬೀದಿಗಿಳಿದಿದ್ದಾರೆ. ಈ ಯುದ್ಧ ನಮಗೆ ಬೇಕಾಗಿರಲಿಲ್ಲ, ಯಾಕೋಸ್ಕರವಾಗಿ ಅಮೆರಿಕ ಇರಾನ್ ವಿರುದ್ಧ ಯುದ್ಧ ಮಾಡ್ತಾ ಇದೆ, ಇದರ ಗುರಿ ಏನು, ಹೀಗಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ಟ್ರಂಪ್ ಅಮೆರಿಕದಲ್ಲಿ ರಾಜನಂತೆ ವರ್ತಿಸೋದಕ್ಕೆ ಶುರು ಮಾಡಿದ್ರು. ಅದರ ವಿರುದ್ಧವಾಗಿ ಅಮೆರಿಕನ್ನರು ಬೀದಿಗಿಳಿದಿದ್ರು. ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿತ್ತು, ಲಕ್ಷಾಂತರ ಜನ ಸೇರಿದ್ರು. ಅಮೆರಿಕದ ಇತಿಹಾಸದಲ್ಲೇ ಅದನ್ನು ಅತ್ಯಂತ ದೊಡ್ಡ ಪ್ರತಿಭಟನೆ ಅಂತ ಹೇಳಲಾಗ್ತಾ ಇತ್ತು. ಈಗ ಅದೇ ಮಾದರಿಯ ಪ್ರತಿಭಟನೆ ವಾಷಿಂಗ್ಟನ್ DC ಮತ್ತು ಟೆಕ್ಸಾಸ್ನಲ್ಲಿ ಆರಂಭಗೊಂಡಿದೆ. ಸ್ಟಾಪ್ ವಾರ್, ನೋ ಮೋರ್ ಅಗ್ರೆಷನ್, ಈ ರೀತಿಯಾದಂತಹ ಘೋಷಣೆಗಳು ಜನರಿಂದ ಕೇಳಿಬರ್ತಾ ಇದೆ. ಯಾಕೆ ಅಮೆರಿಕನ್ನರು ಈ ಒಂದು ಯುದ್ಧವನ್ನು ವಿರೋಧಿಸ್ತಾ ಇದ್ದಾರೆ ಕೇಳಿದ್ರೆ, ಈ ಯುದ್ಧ ಶುರುವಾಗಿ 1 ತಿಂಗಳು ಕಳೆದು ಹೋಗಿದೆ. ಈ ಯುದ್ಧದ ಪರಿಣಾಮ ಅಮೆರಿಕವನ್ನು ಕೂಡ ತಲುಪಿದೆ. ಅಮೆರಿಕದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಫ್ಯೂಯಲ್ ಪ್ರೈಸ್ ಈಗಾಗಲೇ ಜಾಸ್ತಿ ಆಗಿಬಿಟ್ಟಿದೆ. ಆದರೆ ಟ್ರಂಪನ್ನು ಕೇಳಿದ್ರೆ ಏನು ಹೇಳ್ತಾರೆ ಹೇಳಿ, ಅಮೆರಿಕ ಇವತ್ತು ವಿಶ್ವದಲ್ಲೇ ಅತಿ ಹೆಚ್ಚು ತೈಲವನ್ನು ಉತ್ಪಾದಿಸುವಂತಹ ದೇಶ, ಬೆಲೆ ಏರಿಕೆ ಆಗಿದ್ರೆ ಅಮೆರಿಕನ್ನರಿಗೆ ಲಾಭ ಆಗುತ್ತೆ, ಅಮೆರಿಕದ ಸರ್ಕಾರಕ್ಕೆ ಲಾಭ ಆಗುತ್ತೆ ಅಂತ ಒಂದು ವಿಚಿತ್ರ ವಾದವನ್ನು ಮಂಡಿಸಿದ್ರು ಮಿತ್ರರೇ. ಆದರೆ ಅಲ್ಲಿ ಸಫರ್ ಪಡ್ತಾ ಇರುವಂತಹದ್ದು ಅಮೆರಿಕದ ಜನ. ಅವರೀಗ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮಗೇನು ಲಾಭ ಆಗ್ತಾ ಇದೆ ಸ್ವಾಮಿ, ನಮ್ಮ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳ್ತಾ ಇದೆ. ಟ್ರಂಪ್ ಕೊಟ್ಟಂತಹ ಭರವಸೆಗೂ ಈಗ ಮಾಡ್ತಿರುವಂತಹ ಕೆಲಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೀಗೆ ಅಮೆರಿಕದ ಜನ ಟ್ರಂಪ್ ವಿರುದ್ಧವಾಗಿ ರೊಚ್ಚಿಗೆದ್ದಿದ್ದಾರೆ. ಇದರ ಪರಿಣಾಮ ಏನಾಗುತ್ತೆ ಕೇಳಿದ್ರೆ, ನವೆಂಬರ್ ತಿಂಗಳಿನಲ್ಲಿ ಅಮೆರಿಕದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಇದೆ. ಇದರಲ್ಲಿ ಟ್ರಂಪ್ ಸೋಲುವಂತಹದ್ದು ಬಹುತೇಕ ನಿಚ್ಚಳವಾಗಿದೆ. ಒಂದು ವೇಳೆ ರಿಪಬ್ಲಿಕನ್ ಪಕ್ಷ ಸೋತು ಹೋಯಿತು ಅಂತಂದ್ರೆ ಟ್ರಂಪ್ 100% ಲೇಮ್ ಡಕ್ ಅಧ್ಯಕ್ಷರಾಗಿ ಮುಂದುವರಿತಾರೆ. ಅವರಿಗೇನು ಪವರ್ ಇರಲ್ಲ, ಸುಮ್ಮನೆ ನಾಮಕಾವಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಬೇಕಷ್ಟೇ. ಅಂತಹ ಪರಿಸ್ಥಿತಿ ಟ್ರಂಪ್ಗೆ ನಿರ್ಮಾಣ ಆಗುತ್ತೆ. ಮಿತ್ರರೇ, ಈ ವಿರೋಧ ಟ್ರಂಪ್ಗೆ ಮಾತ್ರ ಅಲ್ಲ, ಇಸ್ರೇಲ್ನಲ್ಲೂ ಕೂಡ ಅಲ್ಲಿನ ಪ್ರಧಾನಿಯ ವಿರುದ್ಧ ಅಲ್ಲಿನ ಮಾಧ್ಯಮಗಳು ಪ್ರಶ್ನಿಸೋದಕ್ಕೆ ಶುರು ಮಾಡಿದವೆ, ಜನರು ಕೂಡ ಪ್ರಶ್ನಿಸೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಕೇಳಿದ್ರೆ, ನೆತನ್ಯಾಹು ಜನರಿಂದ ವಿಷಯಗಳನ್ನು ಮುಚ್ಚಿಡ್ತಾ ಇದ್ದಾರೆ, ಸತ್ಯ ಹೇಳ್ತಾ ಇಲ್ಲ. ಜೊತೆಗೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹುಗೆ ಯುದ್ಧದ ಗುರಿಯ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಹೀಗಂತ ಇಸ್ರೇಲ್ನಲ್ಲಿ ಈಗ ಜನ ವಿರೋಧಿಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇಸ್ರೇಲ್ನ ಪ್ರತಿಷ್ಠಿತ ಪತ್ರಿಕೆಯಾದಂತಹ ವೈನೆಟ್ ಈ ಬಗ್ಗೆ ಒಂದು ವರದಿಯನ್ನು ಕೂಡ ಪಬ್ಲಿಷ್ ಮಾಡಿದೆ. ಆ ಆರ್ಟಿಕಲ್ನಲ್ಲಿ ಏನು ಹೇಳಲಾಗಿದೆ ಅಂತಂದ್ರೆ, ಇವತ್ತು ನೆತನ್ಯಾಹು ಚರ್ಚಿಲ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಆದರೆ ಚರ್ಚಿಲ್ನಂತೆ ಸತ್ಯವನ್ನು ನುಡಿಯುವಂತಹ ತಾಕತ್ತು ನೆತನ್ಯಾಹುಗಿಲ್ಲ ಅಂತ ಟೀಕೆ ಮಾಡಲಾಗಿದೆ. ಯಾಕೆ ಹಾಗೆ ಹೇಳಲಾಗಿದೆ ಅಂತಂದ್ರೆ, ಚರ್ಚಿಲ್ ಇಂಗ್ಲೆಂಡ್ನಲ್ಲಿ ಪ್ರಧಾನಿಯಾದಂತಹ ಸಂದರ್ಭದಲ್ಲಿ, ಅಂದರೆ 1940 ಸುಮಾರಿಗೆ ಅವರು ದೇಶವನ್ನು ಉದ್ದೇಶಿಸಿ ಒಂದು ಭಾಷಣ ಮಾಡಿದ್ರು. ಈ ಸಂದರ್ಭದಲ್ಲಿ ನನಗೆ ರಕ್ತ, ಶ್ರಮ, ಕಣ್ಣೀರು, ಬೆವರು ಇದನ್ನು ಹೊರತುಪಡಿಸಿ ದೇಶಕ್ಕೆ ಬೇರೆ ಯಾವ ಭರವಸೆಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ, ಅಂತಹ ಪರಿಸ್ಥಿತಿ ಇದೆ, ಹೀಗಂತ ಚರ್ಚಿಲ್ ಘೋಷಣೆ ಮಾಡಿದ್ರು. ಆದರೆ ನೆತನ್ಯಾಹು ಈ ಯುದ್ಧದ ಸಂದರ್ಭದಲ್ಲಿ ಚರ್ಚಿಲ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಅಂದರೆ ಬ್ರಿಟನ್ನ ಪ್ರಧಾನಿಯಾಗಿ ಜರ್ಮನಿಯ ನಾಜಿಗಳನ್ನು ಹೇಗೆ ಸೋಲಿಸೋದಕ್ಕೆ ಯತ್ನ ಮಾಡಿ ಯಶಸ್ವಿಯಾದರೂ, ಅದೇ ರೀತಿಯಾಗಿ ಇರಾನ್ ವಿರುದ್ಧ ಯುದ್ಧ ಮಾಡಿ ಗೆಲ್ಲೋದಕ್ಕೆ ನೆತನ್ಯಾಹು ಬಯಸ್ತಾ ಇದ್ದಾರೆ.
ಆದರೆ ಚರ್ಚಿಲ್ ಹೇಳದಂತೆ ಸತ್ಯ ಹೇಳುತ್ತಾ ಇಲ್ಲ, ಸುಳ್ಳು ಹೇಳಿ ಜನರನ್ನು ಬೇರೆ ಕಡೆಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಇಸ್ರೇಲಿಗರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆರ್ಟಿಕಲ್ನಲ್ಲೂ ಕೂಡ ಅದನ್ನೇ ಹೇಳಲಾಗಿದೆ. ಯಾಕೆ ಇಸ್ರೇಲ್ನಲ್ಲಿ ನೆತನ್ಯಾಹು ವಿರುದ್ಧ ಆಕ್ರೋಶ ಜಾಸ್ತಿ ಆಗ್ತಾ ಇದೆ ಕೇಳಿದ್ರೆ, ನೆತನ್ಯಾಹು ಯುದ್ಧ ಘೋಷಣೆಯಾದ ಮೊದಲನೇ ದಿನವೇ ನಾವು ಯುದ್ಧವನ್ನು ಗೆಲ್ತಾ ಇದ್ದೀವಿ, ರೆಜಿಮ್ ಚೇಂಜ್ ಆಗಿಬಿಡುತ್ತೆ ಹೀಗೆಲ್ಲ ಘೋಷಣೆ ಮಾಡಿದ್ರು. ಆದರೆ ಇರಾನ್ನಲ್ಲಿ ಏನಾಗಿದೆ, ಇದುವರೆಗೂ ರೆಜಿಮ್ ಚೇಂಜ್ ಆಗಿಲ್ಲ, ಇರಾನ್ ಸರೆಂಡರ್ ಆಗ್ತಾ ಇಲ್ಲ. ಈಗಿದ್ದಂತಹ ನಾಯಕರು ಹೋಗ್ಬಿಟ್ಟು ಇನ್ನಷ್ಟು ಹಾರ್ಡ್ ಲೈನರ್ ಅಧಿಕಾರಕ್ಕೆ ಬಂದಿದ್ದಾರೆ. ಅಂದರೆ ಈ ಹಿಂದೆ ಇದ್ದಂತಹ ಕಮೇನಿಗಿಂತಲೂ ಕೂಡ ಆತನ ಮಗ ಇನ್ನಷ್ಟು ಟಫ್ ಆಗಬಹುದು. ಹಾರ್ಡ್ ಲೈನರ್ ಕೈಗೆ ಅಧಿಕಾರ ಹೋಗ್ತಾ ಇದೆ. ಇದು ಇಸ್ರೇಲ್ಗೆ ಬಹಳಷ್ಟು ಹಾನಿಯನ್ನು ಮಾಡುತ್ತೆ ಹೊರತು ಇದರಿಂದ ಲಾಭ ಏನೂ ಇಲ್ಲ. ರೆಜಿಮ್ ಚೇಂಜ್ ಆಗುವಂತಹ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಜೊತೆಗೆ ಈ ಯುದ್ಧ ಇಷ್ಟೊಂದು ಕಂಟಿನ್ಯೂ ಆಗ್ತಾ ಇರೋದ್ರಿಂದಾಗಿ ಇಸ್ರೇಲ್ಗೂ ಕೂಡ ಬಹಳ ನಷ್ಟ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಅಲ್ಲಿನ ಸೇನಾ ಮುಖ್ಯಸ್ಥರೇ ಏನು ಹೇಳಿದ್ರು, ಸೇನೆಗೆ ಬಹಳ ದೊಡ್ಡ ಹೊಡೆತ ಇದೆ, ಸೇನೆಯ ಬಗ್ಗೆ ಪಾಲಿಸಿಯನ್ನು ಚೇಂಜ್ ಮಾಡಬೇಕು, ಇದನ್ನೆಲ್ಲ ಅಲ್ಲಿನ ಸೇನಾ ಮುಖ್ಯಸ್ಥರು ಹೇಳಿದ್ರು. ಅಂದರೆ ಇಸ್ರೇಲ್ ಕೂಡ ಬಹಳ ಲಾಂಗ್ ಟರ್ಮ್ ಯುದ್ಧದ ಕಾರಣದಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಅವರಿಗಾಗಲೇ 2023ರಿಂದಲೂ ಕೂಡ ಹಮಾಸ್, ಹಿಜ್ಬುಲ್ಲಾ, ಹೂತಿಗಳು ಇವರ ವಿರುದ್ಧ ನಿರಂತರವಾಗಿ ಯುದ್ಧ ಮಾಡ್ಕೊಂಡು ಬಂದಿದ್ದಾರೆ. ಮಧ್ಯದಲ್ಲಿ ಒಮ್ಮೆ ಇರಾನ್ ವಿರುದ್ಧವೂ ಯುದ್ಧ ಆಗಿದೆ. ಇರಾನ್ ಇದೆಯಲ್ಲ, ಈ ಎಲ್ಲಾ ಸಂಘಟನೆಗಳ ಅಪ್ಪ. ಅಂತಹ ದೊಡ್ಡ ದೇಶವನ್ನು ಎದುರುಹಾಕೊಂಡು ಬಹಳ ಲಾಂಗ್ ಟರ್ಮ್ ವರೆಗೂ ಕೂಡ ಯುದ್ಧ ಮಾಡಿದ್ದೆ ಆದರೆ ಇಸ್ರೇಲ್ಗೆ ಸರ್ವೈವಲ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ನಾವು ಭವಿಷ್ಯದಲ್ಲಿ ಭಾರಿ ಬೆಲೆ ತೆರಬೇಕಾಗಬಹುದು ಅಂತ ಇಸ್ರೇಲಿಗರಿಗೆ ಆತಂಕ. ಅದಕ್ಕೋಸ್ಕರವಾಗಿ ನೆತನ್ಯಾಹು ಅವರ ಕ್ರಮಗಳನ್ನು ಇಸ್ರೇಲಿಗರೇ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಯುದ್ಧ ಮಾಡ್ತಿರುವವರ ಪರಿಸ್ಥಿತಿಯೇ ಹೀಗಾಗಿದೆ ಅಂತಾದರೆ ಇನ್ನು ಯುದ್ಧವನ್ನು ಎದುರಿಸ್ತಾ ಇರುವಂತಹ ದೇಶದ ಸ್ಥಿತಿ ಇನ್ನು ಹೇಗಾಗಿರಬಹುದು? ಇರಾನ್ನಲ್ಲೂ ಕೂಡ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ಅಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ಬೆಲೆ ಏರಿಕೆ ಅಂತೂ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜನರಿಗೆ ಯಾವ ವಸ್ತುಗಳು ಕೂಡ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಇರಾನ್ನ ಅಧ್ಯಕ್ಷರು ಇರಾನ್ನ ಸೇನೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎನ್ನುವಂಥ ವರದಿ ಇದೆ. ಈ ಯುದ್ಧ ಆರಂಭವಾಗಿ ಕೆಲವೇ ದಿನಗಳಲ್ಲೇ ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ತನ್ನ ಸೇನೆಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಯುದ್ಧದಲ್ಲಿ ನಾವು ಮಾಡ್ತಾ ಇರುವಂತಹ ರೀತಿ ಸರಿ ಇಲ್ಲ. ನಾವು ಮಿತ್ರ ದೇಶಗಳಿಗೆಲ್ಲ ಹೊಡಿತಾ ಇದ್ದೀವಿ, ಅಂದರೆ ಅಕ್ಕಪಕ್ಕದ GCC ರಾಷ್ಟ್ರಗಳಿಗೆ ಹೊಡಿತಾ ಇದ್ದೀವಿ. ಈ ಕ್ರಮ ಸರಿ ಇಲ್ಲ. ಹೀಗಾಗಿ ನಾನು GCC ರಾಷ್ಟ್ರಗಳಿಗೆ ಕ್ಷಮೆ ಕೇಳ್ತಾ ಇದ್ದೀನಿ, ಜೊತೆಗೆ ದಾಳಿಯನ್ನು ನಾವು ನಿಲ್ಲಿಸ್ಬಿಡ್ತೀವಿ ಅಂತ ಅವರು ಮಾರ್ಚ್ 7ನೇ ತಾರೀಕು ಘೋಷಣೆ ಮಾಡ್ತಾರೆ. ಆದರೆ ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ಗೆ ಕಾಸಿನ ಕಿಮ್ಮತ್ತು ಸಿಗೋದಿಲ್ಲ. ಅವರೇನೇ ಘೋಷಣೆ ಮಾಡಿದ್ರೂ ಕೂಡ ಇರಾನ್ನ ಸೇನೆ ಅದನ್ನು ಕೇಳೋದಿಲ್ಲ. ಅಧ್ಯಕ್ಷರ ವಿರುದ್ಧವಾಗಿ ಮಾತುಗಳು ಕೇಳಿಬರ್ತವೆ. ಅಧ್ಯಕ್ಷರು ಇದನ್ನೆಲ್ಲ ಡಿಸೈಡ್ ಮಾಡೋದಲ್ಲ, ಸೇನೆ ಡಿಸೈಡ್ ಮಾಡುತ್ತೆ, ಹೀಗೆಲ್ಲ ಹೇಳಿಕೆಗಳು ಬರ್ತವೆ. ಈಗ ಮಿತ್ರರೇ, ಯುದ್ಧ ಶುರುವಾಗಿ 1 ತಿಂಗಳು ಕಳೆದು ಹೋಗಿದೆ. ಈ ಸಂದರ್ಭದಲ್ಲಿ ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಇರಾನ್ನ ಸೇನೆಯ ಮುಖ್ಯಸ್ಥನಾಗಿರುವಂತಹ ಅಹಮದ್ ವಹೀದಿಗೆ ಬಹಳ ಸೀರಿಯಸ್ ಆದಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ವರದಿಗಳಾಗ್ತಾ ಇದ್ದಾವೆ. ಆ ಎಚ್ಚರಿಕೆ ಏನು ಕೇಳಿದ್ರೆ, ಇದೇ ರೀತಿಯಾಗಿ ನಾವು ದಾಳಿಗೆ ಪ್ರತಿದಾಳಿ ಮಾಡ್ತಾ ಮುಂದೆ ಹೋಗಿದ್ದೆ ಆದರೆ ಉದ್ವಿಗ್ನತೆ ಹೆಚ್ಚಾಗ್ತಲೇ ಹೋಗುತ್ತೆ. ಇದು ಇರಾನ್ನ ಆರ್ಥಿಕತೆಯ ಕೊಲ್ಯಾಪ್ಸ್ಗೆ ಕಾರಣ ಆಗಿಬಿಡುತ್ತೆ. ಇದೇ ರೀತಿಯಾಗಿ ಯುದ್ಧ ಇನ್ನು 3 ರಿಂದ 4 ವಾರ ಮುಂದುವರೆದಿದ್ದೆ ಆದರೆ ಇರಾನ್ನ ಆರ್ಥಿಕತೆಯನ್ನು ಮತ್ತೆ ಯಾವತ್ತೂ ಕೂಡ ಸರಿದಾರಿಗೆ ತರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಇರಾನ್ನ ಜನ ದಶಕಗಳ ಕಾಲ ಹಿಂದಕ್ಕೆ ಹೋಗ್ಬಿಡ್ತಾರೆ. ಈ ಯುದ್ಧಕ್ಕೆ ವಿರಾಮ ಇಡುವಂತಹ ಅಗತ್ಯತೆ ಇದೆ ಅಂತ ಇರಾನ್ನ ಅಧ್ಯಕ್ಷರು ಸೇನೆಗೆ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಮಿತ್ರರೇ, ಈ ವರದಿಯನ್ನು ನೋಡಿದ್ರೆ ಒಂದು ಸ್ಪಷ್ಟವಾಗುತ್ತೆ, ಇರಾನ್ನ ಆಡಳಿತದ ಕೈಯಲ್ಲಿ ಈ ಯುದ್ಧ ಇಲ್ಲ. ಯಾವಾಗ ಅಯತುಲ್ಲಾ ಅಲಿ ಖಮೇನಿ ಹತ್ಯೆ ಆಗುತ್ತೆ, ಅನಂತರದಲ್ಲಿ ಇಡೀ ದೇಶದ ಕಂಟ್ರೋಲನ್ನು IRGC ತೆಗೆದುಕೊಂಡಿದೆ. ಅಲ್ಲಿನ ಸರ್ಕಾರಕ್ಕೆ ಕಾಸಿನ ಕಿಮ್ಮತ್ತಿಲ್ಲ. ಅಧ್ಯಕ್ಷರಿಗೆ ಯುದ್ಧದ ಬಗ್ಗೆ ನಿರ್ಣಯ ಕೈಗೊಳ್ಳೋದಕ್ಕೆ ಅಧಿಕಾರ ಇಲ್ಲ ಅಂತಾದರೆ ಯಾವ ಪರಿಸ್ಥಿತಿಗೆ ಯುದ್ಧ ಹೋಗ್ತಾ ಇದೆ ಅಂತ ಯೋಚನೆ ಮಾಡಿ. ಇದರ ನಡುವೆ ಭಾರತಕ್ಕೆ ಬಹಳ ಖುಷಿ ಸುದ್ದಿ ಏನು ಕೇಳಿದ್ರೆ, 2 ಹಡಗುಗಳು ಈಗಾಗಲೇ ಹರ್ಮೋಸ್ ಜಲಸಂಧಿಯನ್ನ ಪಾಸ್ ಮಾಡಿದವೆ. ಒಂದು ಹಡಗು ಭಾರತವನ್ನ ಬಂದು ಸೇರಿದ್ದಾಗಿದೆ. ಇನ್ನೊಂದು ಹಡಗು ಏಪ್ರಿಲ್ 2ನೇ ತಾರೀಕು ಭಾರತವನ್ನ ಬಂದು ಸೇರುತ್ತೆ. ಮೊದಲನೇ ಹಡಗು ಏನು ಭಾರತಕ್ಕೆ ಬಂದಿದೆಯಲ್ಲ, ಅದರ ಹೆಸರು ಜಾಗ್ ವಸಂತ್. ಅದರಲ್ಲಿ 47,000 ಟನ್ LPG ಇದೆ. ಹಾಗೆ ಪೈನ್ ಗ್ಯಾಸ್ ಅನ್ನುವಂತಹ ಹಡಗು ಈಗಾಗಲೇ ಭಾರತದ ಸಮೀಪಕ್ಕೆ ಬಂದಿದೆ. ಏಪ್ರಿಲ್ 2ನೇ ತಾರೀಕು ಅದು ರೀಚ್ ಆಗುತ್ತೆ. ಈ ಹಡಗುಗಳನ್ನು ಬಹಳ ಸುರಕ್ಷಿತವಾಗಿ ಭಾರತೀಯ ನೇವಿಯ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಳ್ಳುತ್ತಾ ಹರ್ಮೋಸ್ ಜಲಸಂಧಿಯನ್ನು ದಾಟಿಸಲಾಗಿದೆ. ಇರಾನ್ ಸೂಚಿಸಿದಂತಹ ಹಾದಿಯಲ್ಲೇ ಈ ಹಡಗುಗಳು ಸಾಗಿದವೆ ಅಂತ ವರದಿಗಳಿದ್ದಾವೆ. ನಿಮಗೆಲ್ಲ ಗೊತ್ತು, ಹರ್ಮೋಸ್ ಜಲಸಂಧಿ ಬಹಳ ಕಿರಿದಾಗಿದೆ. ಅಲ್ಲಿ ಇರಾನ್ ಭಾರತಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಹಾಗಂತ ಎಲ್ಲಂದರಲ್ಲಿ ಹಡಗನ್ನ ತರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇರಾನ್ ಈಗಾಗಲೇ ಆ ಒಂದು ಮಾರ್ಗದಲ್ಲಿ ಸಿ ಮೈನ್ಗಳನ್ನು ಸುರಿದಿಟ್ಟಿದೆ. ಆ ಸಮುದ್ರ ಸ್ಫೋಟಕಗಳಿಗೆ ಶತ್ರುವಿನ ಹಡಗು ಯಾವುದು, ಮಿತ್ರರ ಹಡಗು ಯಾವುದು, ಇದ್ಯಾವುದು ಗೊತ್ತಾಗೋದಿಲ್ಲ. ಹಡಗು ಬರ್ತಿದ್ದಂತೆ ಸ್ಫೋಟಗೊಳ್ಳುತ್ತೆ. ಹೀಗಾಗಿ ಇರಾನ್ ಯಾವ ಹಾದಿಯನ್ನು ತೋರಿಸುತ್ತೋ ಅದೇ ಹಾದಿಯಲ್ಲಿ ಹಡಗುಗಳನ್ನು ಸಾಗಿಸಬೇಕಾಗಿದೆ. ಇನ್ನೂ ಸಹ ಭಾರತದ 18 ರಿಂದ 20 ಹಡಗುಗಳು ಗಲ್ಫ್ನಲ್ಲೇ ಇದ್ದಾವೆ. ಅದರಲ್ಲಿ 677 ಸಿಬ್ಬಂದಿಗಳಿದ್ದಾರೆ. ಅವೆಲ್ಲವೂ ಸಹ ಇರಾನ್ನ ಕ್ಲಿಯರೆನ್ಸ್ಗೋಸ್ಕರವಾಗಿ ಕಾಯ್ತಾ ಇದ್ದಾವೆ. ಮಿತ್ರರೇ, ಇದಿಷ್ಟು ಯುದ್ಧದಲ್ಲಿ ಆದಂತಹ ಕೆಲವೊಂದಷ್ಟು ಮಹತ್ವದ ಬೆಳವಣಿಗೆಗಳ ಕುರಿತಾದಂತಹ ಮಾಹಿತಿ. ಈ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.